ಕೇವಲ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಇದ್ದರೆ ಸಾಕು, ಬರೀ 10 ನಿಮಿಷದಲ್ಲಿ ಈ ಕುರ್ಕುರ ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ಬೋದು. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತೇಳಿ. ಸೊ ಮಾಡಿದ ತಕ್ಷಣ ಖಾಲಿ ಆಗುತ್ತೆ. ಈ ಗರಿಗರಿಯಾದ ಸ್ನ್ಯಾಕ್ಸ್ ರೆಸಿಪಿ ಮಾಡೋದಕ್ಕೆ ಒಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಈ ರೀತಿ ತುರ್ಕೊಂಡು ತೊಗೋಬೇಕು. ಮ್ಯಾಶ್ ಕೂಡ ಮಾಡ್ಕೋಬೋದು, ಬಟ್ ಗಂಟು ಇರಬಾರ್ದು ನೋಡ್ಕೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಕಾಳು ಮೆಣಸಿನ ಪೌಡರ್, ರೆಡ್ ಖಾರದ ಪುಡಿ, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಕಾರ್ನ್ಫ್ಲವರ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ನೀಟಾಗಿ ಹಿಟ್ಟನ್ನ ನಾದ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು. ಆ ರೀತಿ ಹಿಟ್ಟನ್ನ ನಾದ್ಕೊಳ್ಳಿ. ನಾದಿದ ಮೇಲೆ ಹಿಟ್ಟನ್ನ ಈ ರೀತಿ ಸೆಟ್ ಮಾಡಿ ಇಡಬೇಕಾಗುತ್ತೆ. ಈ ರೀತಿ ತೆಳ್ಳಗೆ ಸೆಟ್ ಮಾಡ್ಕೋಬೇಕು. ಟ್ರೇ ಇದ್ದರೆ ಟ್ರೇನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಆಗೋ ತನಕ ಇದನ್ನು ಫ್ರೀಜಲ್ಲಿ ಎತ್ತಿಡ್ತಿದ್ದೀನಿ. ಅರ್ಧ ಗಂಟೆ ಆದಮೇಲೆ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಈ ರೀತಿ ಕಟ್ ಮಾಡ್ಕೋಬೋದು. ತೆಳ್ಳಗೆ ಕಟ್ ಮಾಡ್ಕೋಬೇಕು. ಈ ರೀತಿ ತುಂಬಾ ಗರಿಗರಿಯಾಗಿ ಬರುತ್ತೆ, ಜಾಸ್ತಿ ದಪ್ಪ ಇರಬಾರ್ದು. ಓಕೆ, ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಏನಿಲ್ಲ, ಇವಾಗ ಎಣ್ಣೆಯಲ್ಲಿ ಗರಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಕರಿದು ತೊಗೊಂಡ್ರೆ ಸೂಪರ್ ಆಗಿರುವಂತಹ ಆಲೂ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಗರಿಗರಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಚಾಟ್ ಮಸಾಲ, ಉಪ್ಪು ಮತ್ತು ರೆಡ್ ಖಾರದ ಪುಡಿ ಉದುರಿಸ್ತಿದ್ದೀನಿ. ಓಕೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.